ಎಲ್ರಿಗೂ ನಮಸ್ಕಾರ. ಸರಸ್ವತಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನವೋದಯ ಶಾಲೆಯಲ್ಲಿರುವಂತಹ ಒಂದು ವೇಕೆನ್ಸೀಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಷ್ಟು ವೇಕೆನ್ಸೀಸ್ ಇದೆ ಮತ್ತು ಆ ವೇಕೆನ್ಸಿಗೆ ರಿಲೇಟೆಡ್ ಆಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಏನು ಅಂತ ನೋಡ್ತಾ ಹೋಗೋಣ. ಸೊ ಟೋಟಲ್ ಆಗಿ PGT ಮತ್ತು TGTಗೆ ಬಿಟ್ಟಿರುವಂಥದ್ದು. PGT 217 ಪೋಸ್ಟಸ್ ಇದೆ, TGT 283 ಪೋಸ್ಟ್ಗಳಿದೆ. ಸೊ ಇದು ವೇಕೆನ್ಸಿ ಇರುವಂಥ ಪೋಸ್ಟ್ಗಳು. ಸೊ ನಿಮಗೆ ಇದಕ್ಕೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಅಂತ ಅಂದರೆ, ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯ ಅಥವಾ ಶೈಕ್ಷಣಿಕ ಮಂಡಳಿಯಿಂದ ಅನುಗುಣವಾಗಿ ನೀವು ಗ್ರ್ಯಾಜುಯೇಷನ್ BEd ಮಾಡಿರಬಹುದು, ಅಥವಾ BPEd, MCom, MBA, MA, MSc, ME, MTech, ಸ್ನಾತಕೋತ್ತರ ಪದವಿ ಅಥವಾ ತತ್ಸಮಾನ ಪದವಿ, ಅದಕ್ಕೆ ಈಕ್ವಿವೆಲೆಂಟ್ ಆಗಿರುವಂತಹ ಯಾವುದೇ ಕೋರ್ಸಸ್ಗಳನ್ನು ನೀವು ಮಾಡಿದರೂ ಸಮೇತ ನೀವು ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ಸಿಗೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಯಾವ್ದ್ಯಾವುದು ಅಂತಂದರೆ ಪದವಿ, ನಿಮ್ಮ ಪದವಿ ಅಂದರೆ ಇಟ್ ಕ್ಯಾನ್ ಬಿ BSc, BA, MA, ಲೈಕ್ BSc, BA, BCom ಆ ಥರದ್ದು ಎಲ್ಲ ಕೂಡ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ದೆನ್ BEd, BPEd, MCom, MBA, MA, MSc, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್, ನೀವು ಯಾವ ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಸ್ಪೆಷಲೈಸೇಷನ್ ಮಾಡಿದರೂ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡಬಹುದು. ಆ್ಯಂಡ್ ಜೊತೆಗೆ ಯಾವ ಒಂದು ವೆಬ್ಸೈಟಲ್ಲಿ ನೀವು ಇದನ್ನ ಅಪ್ಲೈ ಮಾಡಬೇಕು ಅಂತ ಅಂದರೆ PGTಗೆ ಅಪ್ಲೈ ಮಾಡುವಂಥವ್ರು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು 2 ಟೈಪ್ಸ್ ಇದೆ, ಒಂದು PGT, ಒಂದು TGT. ಸೊ PGT ಅಂತ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರುವಂತಹ ಟೀಚರ್ಸು. TGT ಅಂದರೆ ಅಂಡರ್ ಗ್ರ್ಯಾಜುಯೇಷನ್, ಅಂದರೆ ಇವಾಗ BSc + BEd ಆ ಥರ ಇರುತ್ತಲ್ವ, ಸೊ ಅವರು TGTಗೆ ಅಪ್ಲೈ ಮಾಡಬಹುದು. PGT ಅಂತ ಅಂದರೆ MSc + BEd ಅವರುಗಳು PGTಗೆ ಅಪ್ಲೈ ಮಾಡೋದು. PGT ಅವರಿಗೆ ಎರಡಕ್ಕೂ ಚಾನ್ಸಸ್ ಇರುತ್ತೆ. ದೇ ಕ್ಯಾನ್ ಅಪ್ಲೈ ಫಾರ್ ಬೋತ್ TGT ಆಸ್ ವೆಲ್ ಆಸ್ PGT. ಆದರೆ BSc BEd ಅಂದರೆ ಒಂದು ಪದವಿ ಮತ್ತು BEd ಮಾಡಿರುವಂಥವ್ರು ಓನ್ಲಿ TGTಗೆ ಅಪ್ಲೈ ಮಾಡಬಹುದು. ಸೊ ಯಾವ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡ್ಬೋದು ಅಂದರೆ, PGTS ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು HT ಈ ಒಂದು ಪರ್ಟಿಕ್ಯುಲರ್ ಲಿಂಕ್ ಏನಿದೆಯೋ ಈ ಲಿಂಕ್ಗೆ ಹೋಗಿ ನೀವು ಅಪ್ಲೈ ಮಾಡಬಹುದು. ಆ್ಯಂಡ್ ಈ ಲಿಂಕನ್ನು ನಾನು ಇದರಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಹೋಗಿ ಆ ಲಿಂಕ್ ಮೇಲೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಜ್ ಓಪನ್ ಆಗುತ್ತೆ, ನೀವು ಅಲ್ಲಿ ಹೋಗಿ ಅಪ್ಲೋಡ್ ಮಾಡಬಹುದು. ವೆಬ್ಸೈಟ್ ಮೂಲಕ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು. ಆ್ಯಂಡ್ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಅರ್ಜಿಯನ್ನು ನೀವು ಫಿಸಿಕಲ್ ಆಗಿ ತೊಗೊಂಡೋಗಿ ಕೊಡುವಂಥದ್ದು ಏನೂ ಇಲ್ಲ. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಜ್ಗೆ ಡೈರೆಕ್ಟ್ ಆಗುತ್ತೆ. ಸೊ ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಸಂವಹನ ಉದ್ದೇಶಕ್ಕಾಗಿ ಸರಿಯಾದ ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆಯನ್ನು ಹೊಂದಿರಬೇಕು. ಅಂದರೆ ಇವಾಗ ನೀವು ಅಪ್ಲೈ ಮಾಡ್ತೀರಾ, ಸೊ ನಿಮಗೆ ಕಮ್ಯುನಿಕೇಟ್ ಮಾಡೋಕ್ಕೋಸ್ಕರ ನೀವು ಕರೆಕ್ಟಾಗಿರುವಂಥ ಪ್ರಾಪರ್ ಇಮೇಲ್ ID ಮತ್ತು ಫೋನ್ ನಂಬರ್ನ ನೀವು ಕೊಟ್ಟಿರಬೇಕು, ಜೊತೆಗೆ ಅಡ್ರೆಸ್ ಕೂಡ. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನು ಅಂತಂದರೆ, ನೀವು ಈ ಮುಂಚೆ ಎಲ್ಲಾದ್ರೂ ಕೆಲಸ ಮಾಡಿದರೆ ಇಲ್ಲಿ ಕೊಟ್ಟಿದ್ದಾರೆ, ಹುದ್ದೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸದ ಅನುಭವ ಹೊಂದಿರಬೇಕು. ಸೊ ರಿಲೇಟೆಡ್ ಟು ಆ PGT ಮತ್ತು TGTಗೆ ರಿಲೇಟ್ ಆಗಿರುವಂತಹ ನಿಮಗೆ ಒಂದು ಕೆಲಸದ ಅನುಭವ ಹೊಂದಿರಬೇಕು. ಆ ಅನುಭವದ ಲೆಟರ್ಸ್ಗಳನ್ನು, ನಿಮ್ಮ ಎಕ್ಸ್ಪೀರಿಯನ್ಸ್ ಲೆಟರ್ಸ್ಗಳನ್ನು ಕೂಡ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬಹುದು. ವಯಸ್ಸು, ಶೈಕ್ಷಣಿಕ ಅರ್ಹತೆ, ರೆಸ್ಯೂಮ್, ಯಾವುದೇ ಅನುಭವವಿದ್ದರೆ ಅದರ ಪ್ರಮಾಣ ಪತ್ರ ಇತ್ಯಾದಿ ದಾಖಲೆಗಳನ್ನು ಸ್ಕ್ಯಾನ್ ಪ್ರತಿಗಳಾಗಿ ಅಪ್ಲೋಡ್ ಮಾಡಬೇಕು. ಸೊ ಅದನ್ನ ನೀವು ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಇದಕ್ಕಿರುವಂತಹ ಏಜ್ ಕ್ರೈಟೀರಿಯಾ ಏನು ಅಂತ ನಾವು ನೋಡೋದಾದರೆ, ಏಜ್ ಲಿಮಿಟೇಷನ್ ಬಂದು ಜೂನ್ 1, 2024ಕ್ಕೆ ಎಲ್ಲ ವರ್ಗದ ಶಿಕ್ಷಕರ ಗರಿಷ್ಠ ವಯಸ್ಸಿನ ಮಿತಿ 50 ವರ್ಷದ ಒಳಗಿರಬೇಕು. ಸೊ ಜೂನ್ 1, 2024ಗೆ ಕಂಪೇರ್ ಮಾಡ್ಕೊಂಡಂಗೆ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ದಾರೋ ಅವರ ಏಜು 50 ಇಯರ್ಸ್ ಒಳಗಡೆ ಇರಬೇಕು. ಮತ್ತು ಮಾಜಿ ನವೋದಯ ವಿದ್ಯಾಲಯ ಸಮಿತಿ ಶಿಕ್ಷಕರ ಗರಿಷ್ಠ ವಯಸ್ಸಿನ ಮಿತಿ 65. ಸೊ ಮಾಜಿ ನವೋದಯ ವಿದ್ಯಾಲಯ ಸಮಿತಿ ಶಿಕ್ಷಕರದ್ದು ಏನಿರ್ತಾರೋ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ 65ವರೆಗೂ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು PGT ಮಾಡುವಂತಹ ಟೀಚರ್ಸ್ಗಳಿಗೆ ಇರುವಂತಹ ಸ್ಯಾಲರಿ ಪ್ಯಾಕೇಜ್ ಏನಿದೆ, ಎಷ್ಟಿದೆ ಅಂತ. ಆ್ಯಂಡ್ TGT ಅವರಿಗೂ ನೀವು ಅಬ್ಸರ್ವ್ ಮಾಡ್ಬೋದು ಸ್ಯಾಲರಿ ಪ್ಯಾಕೇಜ್ ಎಷ್ಟಿದೆ ಅಂತ. ಇದು ಪರ್ ಮಂತಿಗೆ. ಆ್ಯಂಡ್ ಯಾವ ಪ್ರೋಸೆಸಿಂಗಲ್ಲಿರುತ್ತೆ, ನೀವು ಎಕ್ಸಾಮ್ ಬರೀಬೇಕಾ ಅಥವಾ ಓನ್ಲಿ ಇಂಟರ್ವ್ಯೂ ಅಂತ ನೋಡೋದಾದರೆ, ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಫಿಸಿಕಲ್ ಇಂಟರ್ವ್ಯೂ ನಡೆಯುವ ಮೂಲಕ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತದೆ. ಇಲ್ಲಿ ಯಾವುದೇ ನಿಮಗೆ ರೈಟಿಂಗ್ ಟೆಸ್ಟ್ ಇರೋದಿಲ್ಲ. ಸೊ ರಿಟರ್ನ್ ಟೆಸ್ಟ್ ಯಾವುದೂ ಇರೋದಿಲ್ಲ ನಿಮಗೆ. ಡೈರೆಕ್ಟಾಗಿ ಇಲ್ಲಿ ಏನು ಮಾಡ್ತಾರೆ, ಇಂಟರ್ವ್ಯೂನ ಕರೀತಾರೆ. ಸೊ ಫಿಸಿಕಲ್ ಇಂಟರ್ವ್ಯೂ ಇರುತ್ತೆ. ಸೊ ಫಿಸಿಕಲ್ ಇಂಟರ್ವ್ಯೂ ಆಗುವಂಥ ಚಾನ್ಸಸ್ ಯಾವಾಗ ಅಂದರೆ 16/5/2024. ಸೊ 16/5/2024 ಅಂದರೆ ನೆಕ್ಸ್ಟ್ ಮಂತ್ 16ಗೆ ನಿಮಗೆ ಈ ಒಂದು ಪರ್ಟಿಕ್ಯುಲರ್
ಏನು ಅಪ್ಲೈ ಮಾಡಿರ್ತೀರಲ್ಲ ಜಾಬು ಅದರ ರಿಲೇಟೆಡ್ ಇಂಟರ್ವ್ಯೂ ಇರುತ್ತೆ. ಮತ್ತು ಅಪ್ಲೈ ಮಾಡೋಕ್ಕೆ ಇರುವಂತಹ ಕೊನೆಯ ದಿನಾಂಕ 26/4/2024. ಸೊ ಇದೇ ತಿಂಗಳ 26ನೇ ತಾರೀಕು ಇಸ್ ದ ಲಾಸ್ಟ್ ಡೇಟ್ ಫಾರ್ ದ ಅಪ್ಲಿಕೇಶನ್. ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಈ ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಲಾಗಿನ್ ಆಗಿ ಚೆಕ್ ಮಾಡ್ಬೋದು. ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಈಗ ಆಲ್ರೆಡಿ ನೀವು ನೋಡಿರೋ ಹಾಗೆ ಎಕ್ಸಾಮ್ಸ್ UGC ನೆಟ್ ಎಕ್ಸಾಮ್ಸ್ಗಳಿಗೆ ಮತ್ತೆ ಕಾಲ್ಫರ್ಮ್ ಆಗಿದೆ. ಇನ್ನೂ ಯಾರು ಕ್ಲಿಯರ್ ಆಗಿಲ್ವೋ ಅವರು ಮತ್ತೆ ಈ ವರ್ಷ ಕೂಡ ಟ್ರೈ ಮಾಡ್ಬೋದು. ಅದರ ರಿಲೇಟೆಡ್ ಆಗಿರುವಂಥ ಎಲ್ಲ ವೀಡಿಯೋಸ್ಗಳನ್ನು ಕೂಡ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನೋಡಿಲ್ವೋ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.